ದೊಡ್ಡ ಮಾಸ್ತಿ ಮತ್ತು ಅಂಬಾರಿ ಆನೆ ಅರ್ಜುನನ ಕುರಿತಾದ ಒಂದು ಸಂಕ್ಷಿಪ್ತ ನೋಟ ಇಲ್ಲಿದೆ. ಇದು ಮೈಸೂರು ದಸರಾದ ಹೀರೋ ಅರ್ಜುನ ಆನೆಯನ್ನ ಮಗನ ತರಹ ಸಾಕಿ ಅವನ ಇಡೀ ಬದುಕನ್ನೇ ಬದಲಿಸಿದ ಒಬ್ಬ ಮಾವುತನ ಕಥೆ. ಮೊದಲನೆಯದಾಗಿ ಅರ್ಜುನನ ಸ್ವಭಾವ ಬದಲಾಗಿದ್ದು. ನಿಮ್ಗೊತ್ತಾ, ದೊಡ್ಡ ಮಾಸ್ತಿ ಕೈಗೆ ಸಿಕ್ಕಾಗ ಅರ್ಜುನ ಸಿಕ್ಕಾಪಟ್ಟೆ ಮುಂಗೋಪಿಯಾಗಿದ್ದ. ಆದರೆ ಸುಮಾರು 30 ವರ್ಷ, ಯೋಚನೆ ಮಾಡಿ, 30 ವರ್ಷ ದೊಡ್ಡ ಮಾಸ್ತಿ ಅವರನ್ನ ತನ್ನ 3ನೇ ಮಗನ ಹಾಗೆ ನೋಡ್ಕೊಂಡ್ರು. ಅವರ ಆ ಪ್ರೀತಿ ಕಾಳಜಿಯಿಂದಲೇ ಅರ್ಜುನ ತುಂಬಾನೇ ಶಾಂತ ಸ್ವಭಾವದ ಸೌಮ್ಯ ಆನೆಯಾಗಿ ಬದಲಾದ. ಎರಡನೆಯದಾಗಿ ಅಂಬಾರಿ ಹೊರುವ ಜವಾಬ್ದಾರಿ. ಅರ್ಜುನನ ತಾಕತ್ ಏನು ಅಂತ ಗುರ್ತಿಸಿ ಅವನ ಮೇಲೆ ಪೂರ್ತಿ ನಂಬಿಕೆ ಇಟ್ಟಿದ್ದೇ ದೊಡ್ಡ ಮಾಸ್ತಿ. ಅವರ ಟ್ರೇನಿಂಗ್, ಅವರ ಶ್ರಮ, ಅದರ ಫಲವಾಗಿ ಅಲ್ವಾ ಅರ್ಜುನನಿಗೆ ದಸರಾ ಜಂಬೂ ಸವಾರಿಯಲ್ಲಿ ಆ ಚಿನ್ನದ ಅಂಬಾರಿ ಹೊರುವಂತಹ ದೊಡ್ಡ ಜವಾಬ್ದಾರಿ ಸಿಕ್ಕಿದ್ದು. ಇನ್ನು ಕೊನೆಯದಾಗಿ ದೊಡ್ಡ ಮಾಸ್ತಿಯವರ ಹಿನ್ನೆಲೆ. ಅವರು ಕೊಡಗು ಜಿಲ್ಲೆಯ ಮೂರ್ಕಲ್ ಗ್ರಾಮದ ಜೇನು ಕುರುಬು ಸಮುದಾಯದವರು. ಅರ್ಜುನನಿಗಿಂತ ಮುಂಚೆನೂ ಅವರು ಹುಸೇನ್, ರಾಮ, ಭಾಸ್ಕರ್ ಅನ್ನೋ ಬೇರೆ ಆನೆಗಳ ಜೊತೆ ತುಂಬ ವರ್ಷ ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲ, ಅವರ ಮಗ ಸಣ್ಣಪ್ಪ ಅಂದ್ರೆ ಮಹೇಶ್ ಕೂಡ ಮೊದಲು ಅರ್ಜುನನ ಕಾವಡಿಯಾಗಿ ಆಮೇಲೆ ಮಾವುತನಾಗಿ ತನ್ನೆಯ ಪರಂಪರೆಯನ್ನ ಮುಂದುವರಿಸ್ಕೊಂಡು ಹೋದ್ರು. ದೊಡ್ಡ ಮಾಸ್ತಿಯವರು ಇವತ್ತು ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಆದರೆ ಅರ್ಜುನನ ಜೊತೆಗಿನ ಅವರ ಆ ಸಂಬಂಧ ಇದೆಯಲ್ಲ, ಅದು ದಸರಾ ಇತಿಹಾಸದಲ್ಲಿ ಯಾವತ್ತೂ ಅಚ್ಚಳಿಯದೆ ಉಳಿಯುತ್ತೆ.